ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಸಮಗ್ರ C&R ರೂಲು ಯಾವಾಗ ಬರುತ್ತೆ ಎಲ್ಲದು ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಯಾರ್ಯಾರಿಗೆ ಈ ವಿಡಿಯೋಗಳು ಬೇಕಾ ಅವರಿಗೆ ತಲುಪಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸಮಗ್ರ C&R ರೂಲು ಬರ್ತಾ ಇದೆ. ಸಮಗ್ರ C&R ರೂಲ್ ಬರೋಕ್ಕೆ ಯಾಕೆ ಎಷ್ಟು ತಡ ಆಗ್ತಾ ಇದೆ ಅಂದರೆ, ಈಗ ಆಲ್ರೆಡಿ ಒಂದು ಡ್ರಾಫ್ಟನ್ನು ಕೊಟ್ಟಿದ್ದಾರೆ 90:10 ಅಂತ ಹೇಳ್ಕೊಂಡು. ಸೊ ಈ ಇದಕ್ಕೆ ತುಂಬ ಜನ ಅಬ್ಜೆಕ್ಷನನ್ನು ಹಾಕ್ತಾ ಇರೋದ್ರಿಂದ ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಒಂದು ಸಮಗ್ರವಾದ C&R ರೂಲ್ನ ತರ್ತಾ ಇದ್ದಾರೆ. ಸೊ ಈ ಸಮಗ್ರ C&R ರೂಲ್ ಬಂದಮೇಲೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ನೋಡಿ, ಆಲ್ರೆಡಿ ಈಗೆಲ್ಲರೂ ಕೇಳ್ತಾ ಇದ್ದಾರೆ, HSTRಗೆ TET ಬೇಕಾ ಅಂತ ಕೇಳ್ತಾ ಇದ್ದಾರೆ ಒಂದು ಪ್ರಶ್ನೆ. ಹಾಗೆ HSTRಗೆ PG ಬೇಕಾ, ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಸೊ ನೋಡಿ, ಈಗ ಕೆಲವೊಂದು ಮಾಹಿತಿ ಪ್ರಕಾರ HSTRಗೆ PG ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ TETನೂ ಉಂಟು. ಈಗ 90:10 ರೂಲಲ್ಲಿ ನೋಡಿದ್ರಿ ಅಲ್ವಾ, ಅದರಲ್ಲಿ PG ಮ್ಯಾಂಡೇಟರಿ ಆಗಿತ್ತು, ಬಟ್ TET ಇದೆ ಅಂತ ಹೇಳ್ತಾ ಇದ್ರು. ಬಟ್ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಸಪೋಸ್ TET HSTRಗೂ ತಂದರೆ GPSTRಗೂ ಮತ್ತು HSTRಗೂ ಏನು ಡಿಫ್ರೆನ್ಸೇ ಇರೋದಿಲ್ಲ ಅಲ್ವಾ. ಸೊ ಯಾವ ರೀತಿಯಲ್ಲಿ ಅವರು C&R ರೂಲ್ನ ಮಾಡ್ತಾರೆ ಅನ್ನೋದು ಸ್ವಲ್ಪ ಕಾದು ನೋಡಬೇಕಾಗಿದೆ. ಆಲ್ಮೋಸ್ಟ್ ಇನ್ನೊಂದು ವೀಕಲ್ಲಿ ಅಥವಾ ಒಂದು 10 to 15 ಡೇಸಲ್ಲಿ C&R ರೂಲ್ ಬರ್ಬೋದು. C&R ರೂಲ್ ಬಂದಮೇಲೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಮಗೆ ಉತ್ತರ ಸಿಗುತ್ತೆ. ಅಷ್ಟೊಂದು ತನಕ ನಾವು ಕಾಯಬೇಕಾಗಿರುತ್ತೆ. ಸೊ ಎಲ್ಲದನ್ನು ಒಂದೇ ಸರಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲದಕ್ಕೂ ವಿಚಾರ ಮಾಡಿಬಿಟ್ಟು ಮಾಡಬೇಕಲ್ವ. ಸೊ ಸ್ವಲ್ಪ ಕಾದಾಗ ನಮಗೆ ಎಲ್ಲ ವಿಚಾರಗಳು ತಿಳಿಯುತ್ತೆ. ಅದೇ ರೀತಿ ಈಗ ಮಧು ಬಂಗಾರಪ್ಪ ಅವರು ಮತ್ತೆ ಈಗ ಮೊನ್ನೆ ನಡೆದ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ನೆಕ್ಸ್ಟ್ ಅಕಾಡೆಮಿಕಲ್ಲಿ ನಾವು 10,000 ಸಮಥಿಂಗ್ ಪ್ಲಸ್ ಶಿಕ್ಷಕರನ್ನ ನೇಮಕಾತಿಯನ್ನು ಮಾಡ್ಕೊತೀವಿ. ನೆಕ್ಸ್ಟ್ ಅಕಾಡೆಮಿಕಲ್ಲಿ ಹೊಸ ಶಿಕ್ಷಕರು ಇರ್ತಾರೆ. ತುಂಬ ಕೊರತೆ ಇರೋದ್ರಿಂದ ನಾವು ಕೊರತೆಯನ್ನು ತುಂಬಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಫಿಲ್ ಮಾಡ್ತೇವೆ, ನಾವು ಶಿಕ್ಷಕರ ಕೊರತೆಯನ್ನು ಹಂತವಾಗಿ ಫಿಲ್ ಮಾಡ್ತೇವೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಸೊ ನಾವು ಏನು ಮಾಡಬೇಕಂದ್ರೆ, ಶಿಕ್ಷಕ ಆಕಾಂಕ್ಷಿಗಳಾದವರು ಏನು ಮಾಡಬೇಕು, ತಾಳ್ಮೆಯಿಂದ ನಮಗೆ ನೋಡಿ ಅವಕಾಶ ಸಿಗೋದಿಲ್ಲ ಪ್ರತಿ ಸತಿನೂ. ಇವಾಗ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಮಾಡಬಹುದು ಅಂತ ಹೇಳಿ ಅರ್ಥ. ಸೊ ಆದಷ್ಟು ನಿಮಗೆ ಟೈಮ್ ಸಿಗ್ತಾ ಇದೆ, ಅದು ಓದೋದು ಕಡೆ ಗಮನ ಹರಿಸಿ, ಹಾಗೆ ನೋಟಿಫಿಕೇಷನ್ ಆಗಲಿ, ಎಲ್ಲರಿಗೂ ಕೂಡ ಅವರು ಬಯಸಿದಂಥ ಜಾಬ್ ಸಿಗಲಿ ಅಂತ ಹೇಳ್ತಾ ಆದಷ್ಟು ನೋಡೋಣ. ನೆಕ್ಸ್ಟ್ C&R ರೂಲ್ ಬಂದಮೇಲೆ ಏನಾಗುತ್ತೆ ಬೆಳವಣಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.